ನೀವು ಈಗ ಮನುಷ್ಯರು ಬಿಟ್ಬಿಡಿ, ಡಾಗ್ಸು, ಕ್ಯಾಟ್ಸು, ಅನಿಮಲ್ಸು. ಹಲೋ, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಸ್ಮಾಲ್ ಅನಿಮಲ್ಸ್ ನೋಡಿ ಏನ್ ಮಾಡ್ತವೆ. ಸ್ಮಾಲ್ ಅನಿಮಲ್ಸು, ಪಪ್ಪೀಸು, ದೇರ್ ಸಕ್ಕಿಂಗ್ ಮಿಲ್ಕ್ ಅಲ್ವಾ. ಕ್ಯಾಟ್ ಇರಲಿ, ಡಾಗ್ ಇರಲಿ, ಯಾವುದೇ ಅನಿಮಲ್ಸ್ ಇರಲಿ, ದೇರ್ ಸಕ್ಕಿಂಗ್ ಮಿಲ್ಕ್ ಅಲ್ವಾ. ತಾಯಿಯ ಎದೆ ಹಾಲು ಅಷ್ಟು ಪ್ರಾಮುಖ್ಯತೆ, ಅಷ್ಟು ಮಹತ್ವವಾದದ್ದು. ಸೊ ನೇಚರ್ ಈಸ್ ಬ್ಯೂಟಿಫುಲ್ ಅಲ್ವಾ. ಹೇಗೆ ಡಿಸೈನ್ ಆಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್ 6 ಮಂತ್ ತಾಯಿಯ ಎದೆ ಹಾಲು ಬಿಟ್ಟು ಬೇರೆ ಯಾವುದೇ ರೀತಿ ಆಹಾರ ಅವಶ್ಯಕತೆ ಇರೋದಿಲ್ಲ. ನೀರು ಕೂಡ ಅವಶ್ಯಕತೆ ಇರೋದಿಲ್ಲ. ನೀರು ಕೂಡ ಕೊಡಬಾರ್ದು. ನಾಟ್ ಇನ್ 1 ಡ್ರಾಪ್ ಕೂಡ ನೀರು ಕೂಡ ಮಕ್ಕಳಿಗೆ ಅವಶ್ಯಕತೆ ಇರೋದಿಲ್ಲ. ತಾಯಿಯ ಹಾಲಲ್ಲೇ ಎಲ್ಲಾ ರೀತಿಯ ನ್ಯೂಟ್ರಿಷನ್, ಪ್ರೋಟೀನ್ ಹಾಗೆ ನೀರಿನಾಂಶ ಎಲ್ಲ ಕೂಡ ಇದ್ದೇ ಇರುತ್ತೆ. ಆದ್ರೆ ಕೆಲವ್ರಿಗೆ ಎಷ್ಟು ಹೇಳಿದ್ರು ಕೂಡ ಅರ್ಥ ಆಗಲ್ಲ ಅಂತ ಅನ್ಕೊಂತೀನಿ. ಏನಕ್ಕೆ ಅಂತಂದ್ರೆ, ಮಗು ಅಳ್ತಾ ಇದೆ ಅಂದಿದ ತಕ್ಷಣ ಹಾಲು ಕುಡ್ಸೋದಾಗಿರ್ಬೋದು, ಆ ನಂತರ ನೀರ್ ಕುಡ್ಸೋದಾಗಿರ್ಬೋದು, ಆ ನಂತರ ಅಯ್ಯೋ ತುಂಬಾನೇ ಅಳ್ತಾ ಇದೆ ಅಂತ ಹೇಳೋದು, ಅದು ಇದು ಎಲ್ಲ ಕುಡ್ಸಿ ಮಗು ಹೊಟ್ಟೆ ಹಾಳು ಮಾಡ್ತೀರಾ. ಫಸ್ಟ್ ಮಗು ಅಳ್ತಾ ಇದೆ ಅಂದಿದ ತಕ್ಷಣ ತಾಯಿ ಎದೆ ಹಾಲು ಕೊಡ್ತೀರಾ. ಆಮೇಲೆ ಇನ್ನೂ ಅಳ್ತಾ ಇದೆ ಅಂತ ಹೇಳಿ ಫಾರ್ಮುಲಾ ಮಿಲ್ಕ್ ಕೊಡ್ತೀರಾ. ಆಮೇಲೆ ಇನ್ನೂ ಅಳ್ತಾ ಇದೆ ಅಂತ ಹೇಳಿ ಸರಿ ಅದು ಇದು ಕೊಟ್ಟು ಮಗು ಹೊಟ್ಟೆ ಹಾಳು ಮಾಡ್ತೀರಾ. ನಿಜವಾಗ್ಲೂ ಫಸ್ಟ್ ನಾವೇನು ತಿಳ್ಕೊಬೇಕು ಅಂತ ಹೇಳೋದಾದ್ರೆ, ಮಗು ಯಾವ ರೀಸನ್ಗೋಸ್ಕರ ಅಳ್ತಾ ಇದೆ, ಯಾಕೆ ಅಳ್ತಾ ಇದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು. ಮಗು ಅಳ್ತಾ ಇದೆ ಅಂದ್ರೆ ಬರೀ ಹೊಟ್ಟೆ ಹಸಿಗೆ ಮಾತ್ರನೇ ಮಗು ಅಳ್ತಾ ಇದೆ ಅಂತ ಅನ್ಕೊಳ್ಳೋದು ನಾವು ದೊಡ್ಡ ತಪ್ಪು. ಏನಕ್ಕೆ ಅಂದ್ರೆ, ಮಕ್ಕಳು ಕೂಡ ಯಾವ ರೀತಿ ಅಂತ ಹೇಳೋದಾದ್ರೆ, ನಮ್ಮ ಎನ್ವಿರಾನ್ಮೆಂಟ್ ಯಾವ ರೀತಿ ಇರುತ್ತೆ ಅದೇ ರೀತಿ ಮಕ್ಕಳು ಕೂಡ ಚೇಂಜ್ ಆಗ್ತಾ ಇರ್ತಾರೆ. ಸೊ ದಟ್ ನಾವು ಫಸ್ಟ್ ಏನ್ ತಿಳ್ಕೊಬೇಕು, ಮೇನ್ ಪಾಯಿಂಟ್ ಅಂತ ಹೇಳೋದಾದ್ರೆ, ಮಗು ಏಂತಕ್ಕೆ ಅಳ್ತಾ ಇದೆ, ಯಾವ ರೀಸನ್ಗೆ ಅಳ್ತಾ ಇದೆ ಅಂತ ತಿಳ್ಕೊಂಡು ನಾವು ಮಗುಗೆ ಟ್ರೀಟ್ ಮಾಡೋದು ತುಂಬಾ ಅವಶ್ಯಕ. ಮಗು ಅಳ್ತಾ ಇದೆ ಅಂದಿದ ತಕ್ಷಣ ಬ್ರೆಸ್ಟ್ ಮಿಲ್ಕ್ ಕೊಡ್ತಾರೆ. ಆ ನಂತರ ಇನ್ನೂ ಅಳ್ತಾ ಇದೆ ಅಂತ ಹೇಳಿದ ತಕ್ಷಣ ಫಾರ್ಮುಲಾ ಮಿಲ್ಕ್ ಕೊಡ್ತಾರೆ. ಆಮೇಲೆ ಇನ್ನೂ ಜಾಸ್ತಿ ಅಳ್ತಾ ಇದೆ ಅಂತ ಹೇಳಿ ಸರಿನೋ ಅದು ಇದು ಕೊಟ್ಟು ಮಗು ಹೊಟ್ಟೆ ಹಾಳು ಮಾಡ್ತಾರೆ. ಬಟ್ ಮೇನ್ ಥಿಂಗ್ ಏನು ಅಂತ ಹೇಳೋದಾದ್ರೆ, ಮಗು ಅಳ್ತಿದ ತಕ್ಷಣ ಹೊಟ್ಟೆ ಹಸಿನೇ ಆಗ್ತಾ ಇದೆ ಅಂತ ಹೇಳೋದು ತಿಳ್ಕೊಳ್ಳೋದು ದೊಡ್ಡ ತಪ್ಪು. ಮತ್ತೆ ಮೇನ್ ಪಾಯಿಂಟ್ ಹೇಳೋದಾದ್ರೆ, ಮಗುವಿನ ತೂಕದ ಬಗ್ಗೆ ಬಂತ ಹೇಳೋದಾದ್ರೆ, ಆ ಮಗು ಅಷ್ಟು ವೆಯ್ಟ್ ಇದೆ, ಈ ಮಗು ಇಷ್ಟು ವೆಯ್ಟ್ ಇದೆ, ನಮ್ಮ ಅತ್ತೆ ಮಗು ಅಷ್ಟು ವೆಯ್ಟ್ ಇದೆ, ನಮ್ಮ ದೊಡ್ಡಮ್ಮನ ಮಗು ಇಷ್ಟು ವೆಯ್ಟ್ ಇದೆ, ನಮ್ಮ ಪಾಪು ಮಾತ್ರ ಸಣ್ಣಗಿದ್ದಾನೆ, ಏನ್ ತಿಂದ್ರು ಕೂಡ ಇವನು ದಪ್ಪನೇ ಆಗ್ತಾ ಇಲ್ಲ, ಇನ್ನ ಜಾಸ್ತಿನ ಊಟ ಮಾಡಿಸ್ಬೇಕು ಅಂತ ಹೇಳಿ ಅದು ಇದು ಹಾಕಿ ಮಗುಗೆ ಊಟ ಮಾಡ್ತಾ ಇಲ್ಲ ಅಂತ ಹೇಳಿ ಊಟ ಮಾಡ್ಸೋಕ್ಕೆ ಅದು ಇದು ತಿನ್ಸೋವಂಥದ್ದು. ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೇನೋ ಅಂತ ಹೇಳಿ ಅದು ಇದು ತಿನ್ಸಿ ಮಗು ಹೊಟ್ಟೆ ಹಾಳು ಮಾಡುವಂಥದ್ದು, ಆರೋಗ್ಯ ಹಾಳು ಮಾಡುವಂಥದ್ದು. ತಲೆ ಕೆಡ್ಸ್ಕೊಂಡು ಅವರೇ ಸರಿ ಅಂತೆ, ಅದಂತೆ ಇದಂತೆ, ಬಿರಿಯಾನಿ ಅಂತೆ, ಆಳು ಮೂಳು ಎಲ್ಲ ತಿನ್ಸಿ ಮಗು ಹೊಟ್ಟೆ ಹಾಳು ಮಾಡೋದು. ಅವಶ್ಯಕತೆನೇ ಇಲ್ಲ. ಮಗುಗೆ ಮಾತು ಬರಲ್ಲ, ಹೇಳಕ್ಕಾಗೋದಿಲ್ಲ. ಅದು ಯೂರಿನ್ ಪಾಸ್ ಮಾಡಿದ್ರು ಅಳುತ್ತೆ, ಗ್ಯಾಸ್ ಪಾಸ್ ಮಾಡಿದ್ರು ಅಳುತ್ತೆ, ಚಳಿ ಆದ್ರೂ ಅಳುತ್ತೆ, ಸ್ವಲ್ಪ ಶಬ್ದ ಬಂದ್ರೂ ಅಳುತ್ತೆ. ಮಗುವಿನ ಎಲ್ಲ ಅಳುನು ಕೂಡ ಹೊಟ್ಟೆ ಹಸಿವು ಅಂತ ಹೇಳಿ ತಿಳ್ಕೊಂಡ್ಬಿಡ್ತೀರಾ. ಸೊ ಮಗುಗೆ ಹಾಲು ಕುಡಿಸಿ 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 ಮದರಿಗೆ ಫುಲ್ ಎಕ್ಸಾಸ್ಟ್ ಆಗಿರುತ್ತೆ. ಬ್ರೆಸ್ಟ್ ಮಿಲ್ಕ್ ನಾರ್ಮಲ್ ಆಗಿದ್ರು ಕೂಡ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಅಂದ್ಕೊಂಡು ಅದು ಇದು ತಿನ್ನಿಸಿ ಹೊಟ್ಟೆ ಹಾಳು ಮಾಡ್ತೀರಾ. 6 ಮಂತ್ ತನಕ ಏನು ಶುರು ಮಾಡುವಂತಿಲ್ಲ. 6 ಮಂತ್ ತನಕ ಕಂಪಲ್ಸರಿ ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡಲೇಬೇಕು. 6 ಮಂತ್ವರೆಗೂ ಕಂಪಲ್ಸರಿ ಬ್ರೆಸ್ಟ್ ಫೀಡಿಂಗ್ ಯಾಕೆ ಮಾಡಬೇಕು ಅಂತ ಹೇಳೋದಾದರೆ, ಮಗುಗೆ ಬೇಕಾಗಿರುವಂತಹ ಅವಶ್ಯಕತೆ ಇರುವಂತಹ ಪೌಷ್ಟಿಕ ಆಹಾರಗಳಿರಲಿ, ಪ್ರೋಟೀನ್ ಇರಲಿ, ಕ್ಯಾಲೋರೀಸ್ ಇರಲಿ, ಮೈಕ್ರೋ ನ್ಯೂಟ್ರಿಯಮ್ಸ್ ಎಲ್ಲನೂ ತಾಯಿಯ ಎದೆ ಹಾಲಲ್ಲೇ ಸಿಗುತ್ತೆ. ನಂಬರ್ 1. ನಂಬರ್ 2 ಹೇಳೋದಾದರೆ, ಮಗುಗೆ ಸಿಗುವಂತಹ ಪೌಷ್ಟಿಕ ಆಹಾರ ಇದೆಯಲ್ಲ ತಾಯಿಯ ಹಾಲಿನಿಂದ, ದೇರ್ ಇಸ್ ಅ ಬೆಸ್ಟ್ ಇನ್ ದಿ ಯೂನಿವರ್ಸ್. ಬೇರೆ ಏನೇ ಕೊಟ್ಟರು ನೀವು ಸೆಕೆಂಡ್ ಬೆಸ್ಟು ಅಲ್ಲ, ಥರ್ಡ್ ಬೆಸ್ಟು ಅಲ್ಲ, ಯಾವುದೇ ರೀತಿ ಬೆಸ್ಟ್ ಅಲ್ಲ. ದಿ ಬೆಸ್ಟ್ ಇಸ್ ದಿಸ್ ಮದರ್ ಮಿಲ್ಕ್. ಅದಕ್ಕೆ ನಾವು ಹೇಳೋದು, ತಾಯಿಯ ಹಾಲು ಸಿಕ್ಕಿಲ್ಲ ಅಂದರೆ ಡೋನರ್ ಬ್ರೆಸ್ಟ್ ಮಿಲ್ಕ್ ಅಂದರೆ ಬೇರೆ ತಾಯಿಯ ಎದೆ ಹಾಲು, ಅಟ್ಲೀಸ್ಟ್ ಸ್ಟಿಲ್ ದಿಸ್ ಬೆಸ್ಟ್. ಸೊ 6 ಮಂತ್ ತನಕ ಬೇರೆ ಅವಶ್ಯಕತೆನೇ ಇರೋದಿಲ್ಲ. ವೆರಿ ಫ್ಯೂ ಬೇಬಿಗಳಿಗೆ ಅಂದರೆ ಸ್ವಲ್ಪ ಕೆಲವು ಬೇಬಿಗಳಿಗೆ ಫಾರ್ಮುಲಾ ಮಿಲ್ಕೋ ಇಲ್ಲಾಂತರ ಬೇರೆ ಅಡಿಷನಲ್ ಮಿಲ್ಕ್ನ ನಾವು ಕೊಡ್ಬೋದು. ಅಂದರೆ ಬೈ ಚಾನ್ಸ್ ಹಾಲು ಸಿಗಲಿಲ್ಲ ಅನ್ನೋ ರೀಸನಲ್ಲಿದ್ದಾಗ ಮಾತ್ರ ಫಾರ್ಮುಲಾ ಮಿಲ್ಕ್ನ ಯೂಸ್ ಮಾಡೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಅದರಲ್ಲೂ ಡಾಕ್ಟರ್ ಸಜೆಷನ್ನ ಕೇಳಿ ಫಾರ್ಮುಲಾ ಮಿಲ್ಕ್ನ ಕೊಡೋದು ತುಂಬಾ ಒಳ್ಳೆಯದು. ಅದರಲ್ಲೂ ಫಾರ್ಮುಲಾ ಮಿಲ್ಕಲ್ಲೂ ಕೂಡ ಕೆಲವೊಂದು ಫಾರ್ಮುಲಾ ಮಿಲ್ಕ್ ಮಕ್ಕಳಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವು ಮಕ್ಕಳಿಗೆ ಅಡ್ಜಸ್ಟ್ ಆಗ್ದಲೂ ಕೂಡ ಇರ್ಬೋದು. ಸೊ ಮೇನ್ ಥಿಂಗ್ ಹೇಳೋದಾದರೆ, ಮಗುವಿಗೆ 6 ತಿಂಗಳವರೆಗೂ ಯಾವುದೇ ರೀತಿ ಫುಡ್ನಾಗಿರ್ಬೋದು, ಬೇರೆ ಮಿಲ್ಕ್ ಆಗಿರ್ಬೋದು, ಇಲ್ಲ ವಾಟರ್ ಆಗಿರ್ಬೋದು, ಯಾವುದೇ ರೀತಿ ಆಹಾರವನ್ನು ಕೊಡಬಾರ್ದು. 6 ತಿಂಗಳ ಕಾಲ
ಕಡಾಖಂಡಿತವಾಗಿ ತಾಯಿಯ ಎದೆ ಹಾಲನ್ನು ಹೊರತುಪಡಿಸಿ ಬೇರೆ ಏನು ಕೊಡುವಂತಿಲ್ಲ. ನೋಡಿದ್ರಲ್ಲ ಗೈಸ್, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕಾವ್ಯ ವ್ಲಾಗ್ಸ್ ವಿತ್ ಬೇಬಿ ಕೇರ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.